ನಮಸ್ಕಾರ ಸ್ನೇಹಿತರೆ 4/12/2025 ಗುರುವಾರ. ಈ ಗುರುವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 45,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಇದರೊಳಗೆ 25,000 ಚೀಲ ಹೊಸಕಾಯಿ ಮತ್ತು ಉಳಿದಂತೆ 20,000 ಚೀಲ ಏಸಿಕಾಯಿ ಮಾರಾಟಕ್ಕೆ ಬಂದಿದ್ದವು. ಇನ್ನು ಮಾರಾಟಕ್ಕೆ ಬಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಗೆ ಈ ಸೀಸನ್ನ ಹೊಸಕಾಯಿ ಹೆಚ್ಚಿನದಾಗಿ ಮಾರಾಟಕ್ಕೆ ಬಂದಿತ್ತು. ಇದರೊಳಗೆ ಲೋ ಕ್ವಾಲಿಟಿ ಮತ್ತು ಮಚ್ಚೆಕಾಯಿ ಪ್ರಮಾಣ ಹೆಚ್ಚಿನದಾಗಿತ್ತು. ಸ್ನೇಹಿತರೆ, ಡಬ್ಬಿ ಮತ್ತು ಕಡ್ಡಿ ಬ್ಯಾಡಗಿಗೆ ರೇಟ್ ಕಾನ್ಸ್ಟೆಂಟ್ ಆಗಿದೆ. ಡಬ್ಬಿ ಹತ್ತತ್ರ 62,000ವರೆಗೆ ವ್ಯಾಪಾರ ನಡೆದರೆ ಕಡ್ಡಿ 50,000 ಗಡಿ ದಾಟಿದೆ. ಇನ್ನು ನಾವು ಗಮನಿಸಬೇಕಾದ ವಿಷಯ ಏನೆಂದರೆ ಸಿಂಜೆಂಟಾ 2043 ಮತ್ತು ಸರ್ಪನ್ 102 ಈ ವೆರೈಟಿಗಳ ಬೆಲೆಗಳು, ಅದರಲ್ಲೂ ಹೊಸಕಾಯಿಗಳ ಬೆಲೆಗಳು 30,000 ಗಡಿ ದಾಟ್ತಾ ಇಲ್ಲ. ಏಸಿಕಾಯಿ 25,000 ಗಡಿ ದಾಟ್ತಾ ಇಲ್ಲ. ಇನ್ನು 5531 ಹೊಸಕಾಯಿ 20,000 ಗಡಿ ದಾಟ್ತಾ ಇಲ್ಲ. ಕೇವಲ 15ರಿಂದ 16,000ಕ್ಕೆ ಪ್ರತಿ ಮಾರುಕಟ್ಟೆ ನಡೀತಾ ಇದೆ. ಸ್ನೇಹಿತರೆ, ಮೆಣಸಿನಕಾಯಿ ಬೆಲೆ ಅನ್ನೋದು ಕಾಯಿ ಕ್ವಾಲಿಟಿ ಮತ್ತು ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಡಿಮ್ಯಾಂಡ್ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಅನ್ನೋದು ಮರಿಬೇಡಿ. ಸ್ನೇಹಿತರೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಕೂಡ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಸ್ನೇಹಿತರೆ, ಇನ್ನು ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ರೈತರಿಗೆ ವಿಡಿಯೋ ರೀಚ್ ಆಗುತ್ತೆ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ವಿಡಿಯೋ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ಈ ಗುರುವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆದ ಹೊಸಕಾಯಿ, ಅದು ಕೂಡ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇರುವ 8 ಚೀಲದ ಒಂದು ಲಾಟ್ಗೆ 64,509 ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 38,000ದಿಂದ 45,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 38,000 ನಡೆದರೆ, ಹೈಯೆಸ್ಟು 45,000ವರೆಗೆ ರೇಟ್ ನಡೆದಿದೆ. ಇದೇ ರೇಟು ಆ್ಯಾವ್ರೇಜ್ ಆಗಿ ಮತ್ತು ಹೆಚ್ಚಾಗಿ ಮಾರ್ಕೆಟ್ನಲ್ಲಿ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 22,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 12,000ದಿಂದ 18,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಏಸಿಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 35,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸಕಾಯಿ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ ಅಂದರೆ ಸೈಜ್ ಕಲರ್ ಚೆನ್ನಾಗಿದ್ದು ತೇವಾಂಶ ಕಡಿಮೆ ಇದ್ದ ಕಾಯಿಗೆ 50,000ದಿಂದ 54,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 50,000 ನಡೆದರೆ, ಹೈಯೆಸ್ಟು 54,000ವರೆಗೆ ರೇಟ್ ನಡೆದಿದೆ. ಇದು ಮಾರ್ಕೆಟ್ನ ಒಂದು ಕಡೆ ಈ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 35,000ದಿಂದ 42,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 35,000 ನಡೆದರೆ, ಹೈಯೆಸ್ಟು 42,000ವರೆಗೆ ರೇಟ್ ನಡೆದಿದೆ. ಇದೇ ರೇಟು ಹೆಚ್ಚಿನದಾಗಿ ಆ್ಯಾವ್ರೇಜ್ ಆಗಿ ಮಾರ್ಕೆಟ್ ಎಲ್ಲ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಮೀಡಿಯಂ ಕಾಯಿ 20,000ದಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 32,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಅಂದರೆ ಕಾಯಿ ಸೈಜ್ ಕಲರ್ ಚೆನ್ನಾಗಿದ್ದು ರಿಂಗ್ಸ್ ಫಾರ್ಮೇಷನ್ ಆಗಿ ತೇವಾಂಶ ಕಡಿಮೆ ಇದ್ದ ಕಾಯಿ 20,000ದಿಂದ 23,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ, ಹೈಯೆಸ್ಟು 23,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಮೀಡಿಯಂ ಕ್ವಾಲಿಟಿ ಕಾಯಿ 8,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 19,000ವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 24,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 24,000 ನಡೆದರೆ, ಹೈಯೆಸ್ಟು 28,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಮೀಡಿಯಂ ಕ್ವಾಲಿಟಿ ಕಾಯಿ 8,000ದಿಂದ 13,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿಕಾಯಿ 18,000ದಿಂದ 21,000ವರೆಗೆ ರೇಟ್ ನಡೆದಿದೆ.
ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು ಹೊಸ ಕಾಯಿ, ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕಾಯಿ 10,000ದಿಂದ 11,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 4,000ದಿಂದ 7,500ರವರೆಗೆ ರೇಟ್ ನಡೆದಿದೆ. 5531 ಬಿಳೆಗಾಯಿ 2,100ರಿಂದ 3,500ರವರೆಗೆ ರೇಟ್ ನಡೆದಿದೆ. ಗುಂಟೂರು ಮೆಣಸಿನಕಾಯಿ ಹೊಸ ಕಾಯಿ 10,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 13,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಮೆಣಸಿನಕಾಯಿ 8,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋಫೈ ವೆರೈಟಿ ಹೊಸ ಕಾಯಿ 11,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಏಸಿಕಾಯಿ 8,000ದಿಂದ 10,500ರವರೆಗೆ ಇಂಡೋಫೈ ವೆರೈಟಿ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 12,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 16,000ದವರೆಗೆ ಸೂಪರ್ 10 ವೆರೈಟಿ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ, ಸುವರ್ಣ ಬ್ಯಾಡ್ಗಿ, ಡಿ ಬ್ಯಾಡ್ಗಿ, ಡಾಲರ್ ಬ್ಯಾಡ್ಗಿ, ಇನ್ನು ಇಂತಹ ಹಲವಾರು ಬ್ಯಾಡ್ಗಿ ವೆರೈಟಿಗಳು 18,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 22,000ದವರೆಗೆ ರೇಟ್ ನಡೆದಿದೆ. ಇನ್ನು ಈ ಬ್ಯಾಡ್ಗಿ ವೆರೈಟಿಗಳು ಏಸಿಕಾಯಿಗಳು 16,000ದಿಂದ 20,000ದವರೆಗೆ ರೇಟ್ ನಡೆದಿದೆ. ಇನ್ನು 411, 1081, ಕಾಶ್ಮೀರ್ ರಾಯಲ್ಲು, 324 ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 8,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡ್ಗಿ ಮೆಣಸಿನಕಾಯಿ ಮಚ್ಚೆಕಾಯಿ 6,000ದಿಂದ 9,000ದವರೆಗೆ ರೇಟ್ ನಡೆದರೆ, ಇನ್ನು ಎಲ್ಲ ವೆರೈಟಿ ಬ್ಯಾಡ್ಗಿ ಬಿಳೆಗಾಯಿ 4,000ದಿಂದ 6,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 5,000ದಿಂದ 8,000ದವರೆಗೆ ರೇಟ್ ನಡೆದರೆ, ಇನ್ನು ಎಲ್ಲ ವೆರೈಟಿ ಸೀಡ್ ಬಿಳೆಗಾಯಿ 2,500ರಿಂದ 4,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗುರುವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ, ಮತ್ತು ಯಾವ ವೆರೈಟಿ ಮೆಣಸಿನಕಾಯಿ ಬೆಲೆ ಏರಿಕೆಯಾಗಿದೆ ಮತ್ತು ಇಳಿಕೆಯಾಗಿದೆ ಅಂತ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.